ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ. ಕಾಲೇಜಲ್ಲಿ ಫಂಕ್ಷನ್ ಇದೆ, ಅಲುಮ್ನೈ ಡೇ ಅಂತ. ಸೊ ಅದಕ್ಕೆ ನಮ್ಮದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ನಾನು ಮನೆಯಿಂದನೇ ಫುಲ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ನನ್ನ ಜೊತೆ ಇವಾಗ ಯಾರಿದ್ದಾರೆ ತೋರಿಸ್ತೀನಿ. ನಿಸರ್ಗ ನನ್ನ ಜೊತೆ ಯಾರಿದ್ದಾರಂತ ತೋರಿಸ್ತೀನಂತೆ. ಏನಾದರೂ ಹೇಳೋಣ ಅವ್ರಿಗೆ? ಏನಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಇವ್ರ ಚಾನಲ್ನ. ಅವ್ಳಿಗೆ ಸಪೋರ್ಟ್ ಮಾಡಿ, ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಅವ್ಳನ್ನ ಬುಕ್ ಮಾಡ್ತೀನಿ. ಅದು ಗೊತ್ತಿಲ್ಲ, ಮಾಡ್ತಾಳೆ. ಸಿಂಧುಗೆ ಸಪೋರ್ಟ್ ಮಾಡಿ ಗೈಸ್. ನಾನು ಬರ್ತೀನಿ ಯಾವಾಗ ಸಿಂಧು ವ್ಲಾಗ್ಸಲ್ಲಿ. ನನ್ನ ವ್ಲಾಗಲ್ಲಿ ಯಾವಾಗಲೂ ಜಾಸ್ತಿ ಇವರೇ ಕಾಣಿಸ್ಕೊಳ್ಳೋದು. ಈ ಚಿತ್ರ ಬಂದಿದ್ದೀವಿ. ಸೊ ಏನು ಮಾಡ್ತಿದ್ದಾರೆ ಎಲ್ಲರೂ ಅಂತ ನೋಡೋಣ ಬಾ. ಇಬ್ಬಿಬ್ರು ವ್ಲಾಗರ್ಸ್ ಇದ್ರೆ ಹಿಂಗೆ. ಎಂಟ್ರೆನ್ಸಲ್ಲೇ ಏನೋ ಹಾಕಿದ್ದಾರೆ ಆಗಲೇ. ಅದು ಏನು ಹಾಕಿದ್ದಾರೆ ಅಂತ ನೋಡೋಣ. ಯಾರೂ ಕಾಣಿಸ್ತಾನೇ ಇಲ್ಲ, ನಾವೇ ಬೇಗ ಬಂದ್ಬಿಟ್ಟಿದ್ದೀವಿ. ಸಮನ್ವಯ ಅಲ್ಲ, ಸಮನ್ವಯ ಎಂಟ್ರೆನ್ಸು. ನಾವು ಒಳಗಡೆ ಹೋಗಿ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ಬಂದ್ವಿ, ಬಟ್ ಇನ್ನೂ ಯಾರೂ ಬಂದೇ ಇಲ್ಲ. ಇದ್ದಿದ್ದೇ ಒಂದು ಅಂದರೆ ನಮ್ಮ ಟೀಚರ್ಸ್ ಇಬ್ಬರು ಸ್ಟೂಡೆಂಟ್ಸ್ ಇದ್ದರು, ರೆಡಿ ಮಾಡ್ತಾಯಿದ್ರು. ಸೊ ಇವಾಗ ನಾವು ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಇದೇ ಟಿಫನ್. ಇವಾಗ ಸ್ವಲ್ಪ ಈಗ ಲೈಟಾಗಿ ತಿನ್ನೋಣ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಬೇರೆ ಏನಾದರೂ ತಿನ್ನೋದಕ್ಕೆ ಹೋಗ್ತಾಯಿದ್ದೆ. ನಮ್ಮ ನಿಸರ್ಗ ಅವರು ಇಡ್ಲಿ ತಿಂತಾಯಿದ್ದಾರೆ. ಏನಾದರೂ ಸಿಂಧುರಾಜ್ ಅಕೌಂಟ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಮಾತ್ರ ಹೋಗಬೇಡಿ. ಕರೆಕ್ಟಾಗಿ ಹೇಳೋ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್. ಇನ್ನೊಂದ್ಸಲ ಹೇಳು. ಬೇಡ ಸುಮ್ಮನೆ ತಮಾಷೆ. ಸಬ್ಸ್ಕ್ರೈಬ್ ಮಾಡಿ. ಅದು ಅಪ್ಲೋಡ್ ಆಗುತ್ತೆ. ಇವನ್ ಡ್ಯಾನ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವನ್ ಡ್ಯಾನ್ಸ್ ಸಕ್ಕತ್ತಾಗಿ ಮಾಡ್ತಾನೆ. ಎರಡು ಅಷ್ಟೊಂದು ಹತ್ರ ಯಾಕೆ ಬರ್ತೀಯಾ? ಇವನ್ ಡ್ಯಾನ್ಸ್ ಸಕ್ಕತ್ತಾಗಿ ಮಾಡ್ತಾನೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ಬಂದಿದ್ದೀವಿ. ಈಗ ಡ್ಯಾನ್ಸ್ ಎಲ್ಲ ಮುಗೀತು, ಚೆನ್ನಾಗಿ ತಿನ್ಕೊಂಡು ಇವರೇನೋ ಒರಿಯನ್ ಮಾಲಲ್ಲಿ ಫೋಟೋ ತೊಗೊಳಕ್ಕಂತ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋ ಈ ಕಡೆ. ನನ್ನ ಬ್ಲಾಗಿಗೆ ಬರೀ ಒಂದು ಹಾಯ್ 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 ಇದೇ ಆಗೋಯ್ತು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹೊಡೀರಿ. ಹೊಡೀರಿ. ನೀನು ಶೇರ್ ಮಾಡು ಫಸ್ಟು. ನಾನು ಮಾಡ್ತೀನಿ. ಎಲ್ಲಿದ್ದಾರೆ ಅವರು? ಆ ಕಡೆ ಸೈಡಲ್ಲಿ ಇದ್ದಾರೆ. ಆಗಲೇ MBA ಸೀನಿಯರ್ ಕೇಳ್ತಾ ಇದ್ರು, ವ್ಲಾಗ್ ಮಾಡ್ತಾ ಇದೆಯಾ ತಾನೇ ನೀನು ಅಂತ. ಹಾಂ, ಅವ್ರು ನೋಡ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ. ಫುಡ್ ಮೆಕ್ಡೊನಾಲ್ಡ್ಸ್ಗಾ ಮಾತಾಡಿ. ವಿಡಿಯೋ ಮಾಡಿದ್ರೆ ಹಲೋ ಫ್ರೆಂಡ್ಸ್, ಹಾಯ್. ಸಿಂಧುರಾಜ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನೋಡಿ. ಬರೀ ಇದನ್ನೇ ಹೇಳ್ತಾ ಇದ್ದಾನೆ, ಇರಿಟೇಷನ್ ಆಗ್ಬಿಡ್ಬೇಕು ಕೇಳಿ. ಅದೆಲ್ಲ ಒಂದೇ ಬರೋದು. ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ನಾವು? ಇವಾಗ ಫ್ರೆಂಡ್ಸ್ ನಾವು ಎಲ್ಲ ಥರ್ಡ್ ಫ್ಲೋರ್ಗೆ ಹೋಗ್ತಿದ್ದೀವಿ, ಫುಡ್ ಕೌಂಟರ್ಗೆ. ಅವರು ಯಾವ ಫ್ಲೋರ್ ಅಂತ ಕೇಳಲಿಲ್ಲ. ಬಾ, ನಾವು ಹೇಳ್ಬೇಕು, ಅವ್ರಿಗೆ ಗೊತ್ತಾಗುತ್ತಾ? ನೆಕ್ಸ್ಟ್ ನೀವು ಅಲ್ಲಿಗೆ ಹೋಗಿ ಅಂತ. ಅವನೇನು ಅಲ್ಲೇನು ಪ್ರಮೋಷನ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಸುಮ್ಮನೆ ಹೇಳ್ತಾವನಷ್ಟೇ. ಹಲೋ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ಇದು ಬರ್ದಕ್ಕಿಂಗ್ ಬಂದಿದ್ದೀನಿ. ಎಲ್ಲರೂ ಆಯ್ತು. ಸೊ ಫೈನಲಿ ನನ್ನ ಮನೆಗೆ ಬಂದಾಯಿತು. ಅಂದರೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಕಂಟಿನ್ಯೂ ಮಾಡಲಿಲ್ಲ. ಇವಾಗ
ಏನು ಮಾಡ್ತಾರೆ ಇಲ್ಲಿ ನೋಡು, ನನ್ನ ಬ್ಲಾಗ್ ನೋಡು. ಇದು ಯಾವಾಗಲೂ ಮೆಸೇಜ್ ಮಾಡ್ತಾ ಇರ್ತಾರೆ. ಪ್ರೀತಮ್ ಜೊತೆ ಮೆಸೇಜ್ ಮಾಡ್ತೀರಾ? ನಾನು ಯಾವುದಾದ್ರೂ ಹುಡುಗಿ, ಅವ್ನು ಹುಡುಗಿರ ಜೊತೆನೇ ಜಾಸ್ತಿ ಮಾತಾಡ್ತಾನೆ. ಅದಕ್ಕೆ ಇವಾಗ ನಾವು ಪ್ರತಿ ವರ್ಷ ಗಣೇಶ ಅಂದರೆ 2 ಇಯರ್ಸಿಂದ ಬಿಲ್ಡಿಂಗಲ್ಲಿ ಗಣೇಶ ಕೂಡಿಸ್ತಾ ಇದ್ವಿ. ಸೊ ಅದಕ್ಕೆ ಗಣೇಶ ಬುಕ್ ಮಾಡೋದಕ್ಕೆ ಅಂತ ಹೇಳಿ ಹೋಗೋಣ ಅಂತ, ಅಂದರೆ ನಾಳೆ ಹೋಗ್ಬೇಕಂತ ಇದ್ವಿ. ಇನ್ನೇನು ಮತ್ತೆ ನಾಳೆ ಅಂದ್ಕೊಂಡು ಲಾಸ್ಟ್ ವೀಕಿಂದ ಹಂಗೆ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತಿನ್ನೇನು ಮನೇಲೇ ಇದ್ನಲ್ಲ, ಹೋಗಿ ಬರೋಣ ಅಂತ ಹೇಳಿ ಕರೆದೆ. ಈಗ ಹೋಗ್ತಾ ಇದ್ದೆ. ನನ್ನ ಸ್ಟೋರಿ ನೋಡ್ತಾ ಇದ್ದೇನೆ ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡಿ. ನನ್ನ ಬ್ಲಾಗಿಗೆ ಏನಾದರೂ ಹೇಳು. ಅದು ಯಾಕೆ ಹಾಕಿದ್ದಾರೆ ಗೊತ್ತಾ? ನಾನು ಗಣೇಶ ರೆಡಿ ಮಾಡಬೇಕಾದ್ರೆ ಹೇಳ್ತೀನಿ, ಗಣೇಶ ಕೂರ್ಸೋದಕ್ಕೆ ರೆಡಿ ಮಾಡುವಾಗ ಹೇಳ್ತೀನಿ ಯಾಕೆ ಹಾಕಿದ್ದಾರೆ. ಇವಾಗ ಗಣೇಶ ಬುಕ್ ಮಾಡೋದಕ್ಕಂತ ಹೋಗ್ತಾ ಇದ್ದೀವಿ. ಯಾವುದು ಅಂತ ತೋರಿಸೋದಿಲ್ಲ, ಬಟ್ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಇವಾಗ ನಾವು ಎಲ್ಲಿ ಹೋಗಿ ತೊಗೊಳ್ಳೋದಂತ. ಎವ್ರಿ ಇಯರ್ ನಾವು ಅಲ್ಲಿಗೆ ಹೋಗೋದು. ಅಂದರೆ ಪ್ರತಿ ವರ್ಷವೂ ಅವ್ರ ಬ್ಲಾಗ್ ಅಂದ್ರೆ ತಾನೇ, ಪ್ರತಿ ವರ್ಷವೂ ನಾವು ಅಲ್ಲೇ ಹೋಗಿ ತೊಗೊಳ್ಳೋದು. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ವಿ. ಅಲ್ಲೋಗಿ ತೋರಿಸಿ. ಫೈನಲಿ ನಮ್ಮ ಗಣೇಶ ಫೈನಲ್ ಆಗಿಬಿಟ್ಟಿದೆ. ಬುಕ್ಕಿಂಗ್ ಮಾಡಿದ್ದೀವಿ. ಇಲ್ಲಿ ಯಾವುದೋ ಒಂದು ಡಿಫ್ರೆಂಟ್ ಆಗಿರೋ ಗಣೇಶ ಕಾಣಿಸ್ತು, ಅದಕ್ಕೆ ಬಂದಿದ್ದೀನಿ. ಬಂದೆ ನನಗೆ ಈ ಗಣೇಶ ಇಷ್ಟ ಆಯಿತು. ಕ್ಯೂಟ್ ಆಗಿದೆ. ಯಾವುದು? ಹಾಂ. ಸೊ ಈಗ ಮನೆಗೆ ಹೋಗೋಣ. ಗೊತ್ತಿಲ್ಲ ನೆಕ್ಸ್ಟ್ ಏನು ಅಂತ, ನೋಡೋಣ. ಹೇಳಿ ಚೆನ್ನಾಗೈತಿ ಸಲ. ತೋರ್ಸಲ್ಲ ಅಂದ್ಯಾರ? ಅಮ್ಮ ಇಲ್ಲ, ಸುಳ್ಳು ಹೇಳ್ತಾನೆ. ಅದೆಲ್ಲ ಸುಳ್ಳು ಹೇಳ್ತಿದ್ದಾನ ಅವನು. ಅಪ್ಪ ಎಲ್ಲಿ? ಗೌರಿ ಫೋಟೋನ ತಗೊಳ್ಳಿದ್ವಲ್ವ? ಬಟ್ ಚೆನ್ನಾಗೈತೆ ಗೌರಿ. ತಗೊಂಡಿದೀವಿ, ಫೋಟೋ ತೆಗ್ದಿಲ್ಲ. ವ್ಲಾಗಲ್ಲಿ ಇನ್ನೂ ತೋರಿಸಿಲ್ಲ, ಅವತ್ತೇ ತೋರಿಸೋದು. ಇದು ಚೆನ್ನಾಗೈತೆ. ಇದನ್ನ ತಗೊಳ್ಳೋಣ ಅನ್ಕೊಂಡು, ಇದು ತಗೊಳ್ಳೋಣ ಅನ್ಕೊಂಡು. ಎಷ್ಟು ಹೇಳಿದ್ರಕ್ಕ? 300 ರೂಪಾಯಿ ಹೇಳಿದ್ರಲ್ಲ. 6000 ಹೇಳಿದ್ರಮ್ಮ. ಅವನು ಹೇಳ್ತಾನ ಅವನು. ಈಗ ಇದು 5000 ಕೊಟ್ಟು ಬುಕ್ ಮಾಡಿ ಬಂದಿದ್ದೀವಿ. 5000 ಕೊಟ್ಟು? ಅಮ್ಮ ಕೇಳಬೇಡ ಅವನ ಮಾತು ಎಲ್ಲ. 5000 ಏನು ಕೊಟ್ಟಿಲ್ಲ, 1000 ರೂಪಾಯಿ ಒಳಗಿಲ್ಲ ಅಮ್ಮ. 3000 ಅವ್ರು ಬೇರೆಯವ್ರಿಗೆ ಕೊಡ್ತಿರೋದು, ನಮಗೆ 2500. ವ್ಲಾಗಲ್ಲಿ ಬೈತಾ ಇದ್ದೀವಿ. ಅವ್ರ ಅಷ್ಟೊಂದು ದೊಡ್ಡದು ಏನಿಲ್ಲ, ಸಂಪಿಗೆ ಬಿಡಂಗಿಲ್ಲ. ಅಂಕಲೇ ಅದನ್ನ ಓಕೆ ಮಾಡಿದ್ದು, ಅದೇ ತಗೊಳ್ಳಿ ಚೆನ್ನಾಗಿದೆ ಅಂತ. ಏನು ನೆಕ್ಸ್ಟ್ ಏನು ವ್ಲಾಗ್ ಕಂಟಿನ್ಯೂ ಮಾಡಬೇಕು? ಅದೇ ನೆಕ್ಸ್ಟ್ ಏನು? ಅದನ್ನ ಲಿಸ್ಟ್ ಮಾಡಬೇಕಾ? ಪೂಜೆಗೆ ನಿಮ್ಮಮ್ಮ ಬಂದ್ಮೇಲೆ ಮಾಡೋದು, ನನಗೆ ಗೊತ್ತಿಲ್ಲ. ಅಲ್ಲಿ ನೋಡು ಗುಂಡ, ಹಾಯ್ ಮಾಡು. ಬಾಯ್ ಬಾಯ್ ಹೇಳು.
ಯಾರು ಇಲ್ಲ. ವೇಣು ನನ್ನ ಬ್ಲಾಗ್ಗೆ ಏನಾದ್ರು ಬಾ ಆಚೆ ಹೋಗೋಣ. ಹಾಂ ಎಲ್ಲಾದರೂ ಹೋಗೋಣ ಬಾ. ನೀವೇ ಕೊಡಿಸ್ಬೇಕು. ಹಾಂ ಆಯ್ತು ಬಾ ಬಾ. ಅವ್ನು ಯಾವಾಗಲೂ ಫೋನಲ್ಲಿ ಬಿಜಿ. ಅದೇನು ಮಾಡ್ತಿರ್ತೀಯ ತೋರಿಸೋರಿಗೆ. ಏನಿಲ್ಲ. ಇವಾಗ ಮನೆಗೆ ಹೋಗಿ ತೋರಿಸ್ಬಿಟ್ಟು ಯಾವ ಗಣೇಶ ಬುಕ್ ಮಾಡಿದ್ವಿ ಅಂತ ತೋರಿಸ್ಬಿಟ್ಟು ಸ್ವಲ್ಪ ಏನಾದರೂ ತಿನ್ನಬೇಕು ಅನಿಸ್ತಾ ಇದೆ. ಸೊ ಅದಕ್ಕೆ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಂದ ಗೊತ್ತಿಲ್ಲ, ಅದು ತೋರಿಸ್ತೀನಿ. ಏನು ತಿಂತೀವಿ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸಿತ್ತು. ನನ್ನ ಜೂನಿಯರ್ನ ಕೇಳಿದ್ದೆ ಬಟ್ ಅವ್ನು ಕೊಡಿಸಿಲ್ಲ. ಅದು ಮಧ್ಯಾಹ್ನ ತಿನ್ಬೇಕು ಅನಿಸ್ತು ಬಟ್ ಅವ್ನು ಮತ್ತೆ ಹೋಗ್ಬಿಟ್ಟು ಅವನಿಗೆ ಕೊಡಿಸೇ ಇಲ್ಲ. ನಾನು ಮತ್ತೆ ಹೋಗ್ಬಿಟ್ಟಿದ್ದೀನಿ ತಿನ್ನಬೇಕು ಅಂತ. ಅವ್ನು ಕೊಡಿಸಿಲ್ಲ ಅಂತ ಇಲ್ಲಿ ನನ್ನ ಮಧ್ಯದಲ್ಲಿ ನನ್ನ ಸಿಗಾಕ್ಸ್ಬೇಕು. ಕೊಡಿಸ್ಬೇಕಪ್ಪ, ಏನಾಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಹೋಗಿ ಚೆನ್ನಾಗಿ ತಿನ್ಕೊಂಡು ಬಂದಾಯಿತು. ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ತಿನ್ನೋ ಬಿಸಿಲಿ ವ್ಲಾಗ್ ಮಾಡಿಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ